ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಗಳು ವಿಡಿಯೋ ಶುರು ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಬೆಳಗ್ಗೆ ಅಲ್ಲೇ 8:40 ಆಗಿದೆ ಟೈಮು. ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲೋಗ್ತಾ ಇದ್ದೀವಿ ಖುಷಿಗೌಡ ಅನ್ನೋದ ಆಮೇಲೆ ತಿಳಿಸ್ತೀವಿ. ಊರಿಗೆ ಹೋಗ್ತಾ ಇದ್ದೀವಿ, ಗಳಿಗೆ ನೆಳಿಗೆ. ಯಾಕೆ ಅನ್ನೋ ಸೀಕ್ರೆಟ್ ಅದನ್ನ ಆಮೇಲೆ ರಿವೀಲ್ ಮಾಡ್ತೀವಿ. ಈಗ ಊರಿಗೆ ಹೊರಟಿದ್ದೀವಿ, ಬನ್ನಿ ಹೊರಡೋಣ. ತಿಂಡಿ ಚಪಾತಿ ಮಾಡಿದೆ ಮಗುಂಗೆ. ಹಸ್ಬೆಂಡ್ ಬೇಡ ಅಂದರು. ಮಗ ಚಪಾತಿ ರೋಲ್ ಮಾಡಿಕೊಟ್ಟೆ, ತಗೊಂಡೋದ. ನೀನು ತಿಂತೀಯಾ? 2 ಚಪಾತಿ ಇದೆ. ಮಗಳು ಹೊರಟಿದ್ದಾಳಲ್ಲ ಊರಿಗೆ, ಆಚೆ ತಿಂತಾಳೆ, ಮನೇಲೆಲ್ಲ ಇಳಿಯಲ್ಲ. ಸರಿ ಹೊರಡೋಣ ಬನ್ನಿ. ನಿಶಾ ಹೋಗಿದ್ದಾಳೆ ಕಾರ್ ತೊಗೊಬರೋಕ್ಕೆ. ನಾವು ಕೂಡ ಹೊರಡ್ತೀವಿ. ನಾವು ಡೈರೆಕ್ಟ್ ಊರಿಗೆ ಹೋಗ್ತಾ ಇಲ್ಲ, ಮತ್ತೆ ಬೇರೆ ಕಡೆ ಹೋಗಿ ಅಲ್ಲಿಂದ ಹೋಗ್ಬೇಕು ನಾವು. ಅದೇ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದು ಹೋಯ್ತಾ ಅಲ್ಲಿಗೆ ಹೋದ್ಮೇಲೆ ನಾನು ಶೇರ್ ಮಾಡ್ಕೊತೀನಿ, ಓಕೆನಾ? ಬನ್ನಿ ಹೊರಡೋಣ. ಇವತ್ತು ಬಂದು ಶನಿವಾರ, ಮಗಳಿಗೆ ರಜಾ, ಮಗಂಗೆ ಆಫ್ ಡೇ ಇದೆ. ಮಗ ಹೋಗಿದ್ದಾನೆ ಸ್ಕೂಲ್ಗೆ, ಮತ್ತು ಹಸ್ಬೆಂಡು ಕೂಡ ಆಫ್ ಡೇ ಹೋಗ್ಬಿಟ್ಟು ಬರ್ತೀನಿ ಬೇಗನೆ ಅಂತ ಹೇಳಿದರು. ಸರಿ, ಇನ್ನೇನು ಮಗ ಬರೋ ಅಷ್ಟರಲ್ಲಿ ಹಸ್ಬೆಂಡು ಕೂಡ ಬರ್ತಾರೆ. ಮಗಳನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನೇನು ಮಗಳಿಗೆ ರಜೆ ಇದೆಯಲ್ಲ, ಒಬ್ಳನ್ನ ಯಾಕೆ ಬಿಟ್ಟೋಗೋದು ಬೇಡ ಅಂದ್ಬಿಟ್ಟು ಅವಳನ್ನ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇವತ್ತು ನಾವು ಹೊರಟಿದ್ದೀವಿ ಎಲೆಕ್ಟ್ರಾನಿಕ್ ಸಿಟಿ ಸೈಡು. ಏಕೆ ಅಂದರೆ ಚಂದಾಪುರ ಹೋಗಬೇಕಿತ್ತು, ಅದರಿಂದ ಚಂದಾಪುರ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಾನು ಅಲ್ಲಿಗೋಯ್ತು ಶೇರ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಬೆಳಗ್ಗೆನೇ ವಾತಾವರಣ ಒಂಥರ ಚಳಿ ವಾತಾವರಣ, ಮೋಡ ಒಂಥರ ಚೆಂದ ಇದೆ. ಜರ್ನಿ ಟೈಮಲ್ಲಿ ಈ ಥರ ವಾತಾವರಣ ಇದ್ದರೆ ಒಂಥರ ಖುಷಿ ಅನಿಸುತ್ತೆ. ಬನ್ನಿ ಹೊರಡೋಣ. ಏನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ನಾನು ಅಲ್ಲಿ ಶೇರ್ ಮಾಡ್ಕೊತೀನಿ. ಮತ್ತು ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಚಂದಾಪುರ ರೀಚ್ ಆದ್ವಿ. ನೋಡ್ತಾ ಇರ್ಬೋದು ಮೇಕೆ. ನಮ್ಮ ಊರಲ್ಲಿ ಇನ್ನು 15 ಡೇಸಲ್ಲಿ ಹಬ್ಬ ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದು ವಾತ ಬೇಕಾಗಿತ್ತು ಮೇಕೆ. ಅದಕ್ಕೋಸ್ಕರ ಊರಲ್ಲೆಲ್ಲ ಸಿಗಲ್ಲ ಅಂದರು. ಅದಕ್ಕೆ ಇಲ್ಲಿ ಚಂದಾಪುರ ಸಂತೆ ನಡೆಯುತ್ತೆ, ಅಲ್ಲಿ ಸಿಗುತ್ತೆ ಅಂತ ಹೇಳಿದರು. ಇಲ್ಲಿ ತೊಗೊಂಡಿದ್ದಾರೆ. ಇವಾಗ ಇದನ್ನು ತೊಗೊಂಡು ಊರಿಗೆ ಹೋಗ್ಬೇಕಿತ್ತು, ಊರಲ್ಲಿ ಬಿಡೋದಕ್ಕೆ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವಾಗ ಚಂದಾಪುರ ಬಂದಿದ್ದೀವಿ. ಚಿಕ್ಕ ಮರಿನೇ ತೂಕಕ್ಕಾದಾಗ 40 kg ಬರುತ್ತೆ. ಚಿಕ್ಕದು. ಇವಾಗ ಮೇಕೆನ ಕಾರಲ್ಲಿ ಹಾಕ್ಕೊಂಡು ಇವಾಗ ನಾವು ಕೂಡ ಊರ ಕಡೆ ಹೊರಟ್ವಿ. ಇಲ್ಲೇ ನಿಯರ್ ಸಂತೆ ಕೂಡ ನಡೀತಾ ಇದೆ. ಊರಿಗೆ ರೀಚ್ ಆದ್ವಿ. ಕಾರಿಂದ ಮೇಕೆನೂ ಕೂಡ ಇಳಿಸಿ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಪಿಂಟು ಬಾ. ಏಯ್ ಚಿನ್ನಮ್ಮ, ಬಾರಲ್ಲಿ ಎಲ್ಲೋಗದು ಮಗ? ಒಳಗಡೆ ಕಾಲಿ ಬಾ ಬಾರದ ಬಾ 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 ಬಾ. ಯಾವ ಕಾಲ ಇಕ್ಕುತ್ತೆ ಅನ್ನೋದೇ ಸಸ್ಪೆನ್ಸಾ? ಹೇಳ್ಕೊಳ್ಳಿ ಅಂಕಲ್, ಒಳಗೆ ಬರುತ್ತೆ. ಈ ಎಳ್ಕೊ ಬಲಗಾಲ ಇಕ್ತೀವಿ. ಎಡಗಾಲು. ನಾವಿಲ್ಲಿ ಎಲ್ಲೆಲ್ಲಿ ಸಂತೆಗೆಲ್ಲ ನೋಡ್ಕೊಂಡ್ಬಿಟ್ಟು ಸಿಗ್ಲಿಲ್ಲ ಕಪ್ಪದು. ಯಾ ಬ್ಲಾಕ್ ಓಕೆನಾ? ಎಷ್ಟಾಯ್ತು? 22.5. 2.5 ಬೀಜದಲ್ಲಿ ಐತೆ. ಬೀಜದಲ್ಲಿ ಐತೆ ಮರಿ, ಬೀಜ ಹೊಡೆದಿಲ್ಲ. ಬೀಜದಲ್ಲಿ ಐತೆ. ನೋಡಿ, ಊರಿಗೆ ಬಂದ್ವಿ. ಇವಾಗ ಹಂಗೆ ತೋಟ ನೋಡಕ್ ಹೋಗ್ತಾ ಇದ್ದೀವಿ. ತೋಟ ನೋಡೋಣ ಅಂತ ತೋರಿಸ್ತೀನಿ. ಖುಷಿಗೌಡ ಹಾಯ್. ಹಾಯ್ ಖುಷಿಗೌಡ.
ಇಲ್ಲೆಲ್ಲ ಇದಾಕ್ಬೇಕಮ್ಮು, ಸಿಮೆಂಟ್ ಹಾಕ್ಬೇಕು ಸೆಂಟ್ರಲ್ಲಿ. ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತೈತಲ್ಲ, ಇಲ್ಲಿ ಬಂದಾಗ ಅಸಹ್ಯವಾಗಿ ಕಾಣಿಸ್ತು. ಹಾಂ ಏನ ಹೌದಾ? ಯಾಕೆ ಗೊತ್ತಿಲ್ಲ. ನಿಮ್ಮ ಮಮ್ಮಿ ಅಲ್ಲಿ ಕೇಳಿದ್ರೇನೋ. ಇದೆಲ್ಲ ನೀಟಾಗಿ ಆರಾಮ ಮಲಗಕ್ಕೆ ಆಗ್ಲಿ ಅಂತಾನೇನೋ ಇದಾಕೋರಲ್ಲ ಇಲ್ಲಿ. ಗಮ್ಮಲ್ಲ, ಟೇಪ್ ಹಾಕೋರೆ, ಟೇಪು ಹಾಕೋರೆ. ಇದಕ್ಕೆ ನೀಡಲಿಗೆ ಮಾತ್ರ, ಇದಕ್ಕೆ ಓನ್ ಹಾರ ಹಾಕಕ್ಕೆ. ಇದು ಗಮ್ಮಕ್ಕೋಗಿ ನಾನು ಇದ್ನಲ್ಲ. ಇದು ಕೂತೈತ ನೀಟಾಗಿದು. ಎಂಟಿಗೆ ಇದು ಕೆಳಿ ಕೇಳಿಸ್ಬಿಟ್ಟಾರಲ್ಲ. ಗಮ್ಮತ್ ಕಂಟ್ರಿಸಿದ್ರ ಇಲ್ಲ ಹಂಗೆ ಇಕ್ಕಿದ್ರ? ಲೈಟಲ್ಲ ಮಾಡ್ಕೊ ಬಂತ ಅದು ಮಾಡ್ಕೊಂತವ್ರೆ. ಮೋಸ್ಟ್ಲಿ ಇಲ್ಲೂ ಅಣ್ಣಂದು ಹಂಗೆ ಅಣ್ಣಂದು ಒಂಚೂರು ಕೆಳಕ್ಕೆ ಬಂದ್ಬಿಟ್ಟಿಲ್ವಾ ಏನು ಸಮಾಧಿ? ಅದು ಕುಸಿತೈತೆ ಮಣ್ಣೆಲ್ಲ. ಅಲ್ಲ ಅಲ್ಲ, ಅಮ್ಮಂದು ಹಿಂದೆ ಐತೆ, ಇದು ಮುಂದೆ ಐತೆ. ಹಂಗೆ ಹಂಗೆ ಕುತ್ಕೊಂಡು ಊಟ ಪಾರ್ಟಿ ಮಾಡೋದ? ಒಳಗಡೆ ಇರಂಗೈತಲ್ಲ. ನಾವು ಊರಿಗೆ ಬಂದು ಆಲ್ರೆಡಿ 1 ತಿಂಗಳು ಮೇಲೆ ಆಗಿತ್ತು. ಅಷ್ಟರಲ್ಲಿ ತುಂಬ ಚೇಂಜಸ್ ಆಗಿತ್ತು, ನೋಡ್ತಾ ಇದ್ದೀರಾ. ಅದನ್ನೆಲ್ಲ ನೋಡಿಕೊಂಡು ನಾವು ಕೂಡ ಇವಾಗ ಹೊರಡ್ತಾ ಇದ್ದೀವಿ. ಈ ಚೇರು ಕೂಡ ರೀಸೆಂಟಾಗಿ ಹಸ್ಬೆಂಡ್ ಅಂತೂ ಬರ್ತಾ ಇದ್ದಾರೆ, ನಾವು ಬಂದಿರಲಿಲ್ಲ ಯಾಕೆಂದ್ರೆ ಮಕ್ಕಳು ಸ್ಕೂಲೆಲ್ಲ ಇತ್ತಲ್ಲ, ಅದರಿಂದ ಮಗಳು ಮಮ್ಮಿ ತಂದಿರೋದಲ್ವ ಅಂತ ಅವಳು ಕೂಡ ಕುತ್ಕೊಂಡು ಎಂಜಾಯ್ ಮಾಡಿದ್ಲು ಸ್ವಲ್ಪ ಹೊತ್ತು. ನಾವು ಕೂಡ ಇವಾಗ ಹೊರಡೋ ಅಂಥ ಟೈಮ್ ಕೂಡ ಆಯಿತು. ಇದೇ ಫಸ್ಟ್ ಅಲ್ಲ ನೀನು ನೋಡಿರೋದಿದ್ದು? ನಾನು ಬಾ, ಟೈಮ್ ಆಯ್ತು ಬಾ. ಏನು ಪಿಂಟು ಬಾಯ್ಲಿ, ಪಿಂಟು ಬಾ, ಪಿಂಟು ಪಿಂಟು ಪಿಂಟು. ಅದು ಒಣಗೋಗಿರೋದ್ನ ಎಲ್ಲರೂ ನೆಟ್ಬಿಡ್ಬೇಕಂತ ಕಡ್ಡಿ ಹಸ್ರೈತೆ ಅಂದಲ್ಲ. ನಾವು ಕೂಡ ಇವಾಗ ಹೊರಟ್ವಿ. ಗೇಟ್ ಕೂಡ ನಿನ್ನೆ ಬಂದು ಹಾಕಿದ್ರಂತೆ, ನಿನ್ನೆ ತಾನೇ. ತುಂಬ ಚೇಂಜಸ್ ಆಗಿದೆ ನಮ್ಮ ಫಾರ್ಮ್ ಹೌಸು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಖುಷಿ ಕೊಡ್ತಾ ಇದೆ ಫಾರ್ಮ್ ಹೌಸ್ ನೋಡ್ತಾ ಇರ್ಬೋದು. ಅಮ್ಮನ ಮಡಿಲು ಅನ್ನೋ ಒಂದು ಹೆಸರು, GN ಫಾರ್ಮ್ ಹೌಸ್ ಅನ್ನೋದೊಂದು ಸ್ವಲ್ಪ ಫೇಲಿಂಗು ಮಿಸ್ಟೇಕ್ ಆಗಿದೆ ಅಷ್ಟೇ. ಮತ್ತು ಒಂದು ಗಂಟೆ ಆ ಕಡೆ ಕೂಡ ಗೇಟ್ ಹಾಕಿದರೆ ಆ ಸೈಡು, ಅದು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ವಿಡಿಯೋಸ್ಗಳು ಜಾಸ್ತಿ ಆಗಿರೋದ್ರಿಂದ ಮೆಮೊರಿ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ ಕೂಡ ನಾನು ತಗೋತಾ ಇದ್ದೀನಿ ಅಷ್ಟೇ. ಇಲ್ಲಿಂದ ನೆಕ್ಸ್ಟು ನಾವು ಅವ್ವ ಊರಿಗೆ ಹೋಗಿ ಅಲ್ಲಿಂದ ನಾವು ಬೆಂಗಳೂರಿಗೆ ಹೋದ್ವಿ. ಆ ಒಂದು ವಿಡಿಯೋ ಕೂಡ ನಾನೇನು ಮಾಡಲಿಲ್ಲ. ಇವಾಗ ನಾವು ಕೂಡ ಹೊರಟ್ವಿ. ಒಂಥರ ಖುಷಿ ಅನ್ನಿಸ್ತಾ ಇದೆ ತೋಟ ನೋಡ್ತಾ ಇದ್ರೆ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು, ಸಂಡೇ. ನಿನ್ನೆ ವಿಡಿಯೋ ಊರಲ್ಲೇ ಎಂಡ್ ಮಾಡಿದ್ದಷ್ಟೇ, ಮತ್ತೆ ವಿಡಿಯೋ ಮಾಡಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ಸಂಡೇ. ಎಲ್ಲರೂ ಕೂಡ ಬೆಳಗ್ಗೆನೇ ರೆಡಿಯಾಗಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು. ಇವಾಗ ನಾವು ಬಂದಿದ್ದೀವಿ, ನೋಡ್ತಾ ಇದ್ದೀರಾ, ಸೂರ್ಯನ ದೇವಸ್ಥಾನ ದೊಮ್ಲೂರಲ್ಲಿ. ಆಲ್ರೆಡಿ ಇದು 2ನೇ ಸತಿ ನಾವು ಬಂದಿರೋದು. ಫಸ್ಟ್ ಸತಿ ಬಂದಾಗೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದೆ. ತುಂಬ ಚೆನ್ನಾಗಿದೆ ಸೂರ್ಯನ ದೇವಸ್ಥಾನ. ಇದು ಬಂದು ತಮಿಳ್ನಾಡಲ್ಲೇನೋ ಇದೆಯಂತೆ, ಅಲ್ಲಿ ಬಿಟ್ಟರೆ ಇಲ್ಲೇ ಇರೋದು ಅಂತ ಹೇಳ್ತಾ ಇರೋ ಹಸ್ಬೆಂಡು. ನನಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ. ಮಾತ್ರ ದೇವಸ್ಥಾನ ಸೂಪರಾಗಿದೆ, ಚೆನ್ನಾಗಿದೆ. ಏನೋ ಒಂಥರ ಖುಷಿ ಕೊಡುತ್ತೆ ಇಲ್ಲಿ ಬಂದರೆ. ಇದು 2ನೇ ಸತಿ ಬರ್ತಾಯಿದ್ದೀವಿ ನಾವು ಕೂಡ. ಮಕ್ಕಳು ಕೂಡ ಎಲ್ಲರೂ ಕೂಡ ಗೋಧಿ ದಾನ ಕೊಡೋಕ್ಕೆ ಅಂದ್ಬಿಟ್ಟು ತಲೆ ಮೇಲೆ ಹೊತ್ಕೊಂಡು ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು. ಇವಾಗ ಕ್ಯೂಲಿ ಹೋಗ್ತಾ ಇದ್ದೀವಿ ನಾವು.
ದರ್ಶನ ಎಲ್ಲ ಆಯಿತು. ಇವಾಗ ಹೊರಗಡೆ ಬಂದು ಪ್ರಸಾದ ಕೂಡ ಕೊಟ್ಟಿದ್ದರು. ಗೋಧಿಲಿ ಸ್ವೀಟ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಇದು ಹೊರಗಡೆ ದೇವಸ್ಥಾನ ಒಳಗಡೆ ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ. ಹೊರಗಡೆ ಬಂತು, ನಾನು ಇಲ್ಲಿ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಅದು ಟೇಸ್ಟ್ ಇದೆಯಾ ಇಲ್ಲಿ? ತೊಕ್ಕು ಅಂದರೆ ಅದು ಗ್ರೇವಿ ಥರ. ಇಲ್ಲಿ ಅವ್ರು ಟೇಸ್ಟ್ ಕೊಡ್ತಾರೆ ನಿಮಿಷ, ಅವ್ರಿಗೆ ಗೊತ್ತಾಗುತ್ತೆ ನಿಮಗೆ. ರೆಡ್ ಚಿಲ್ಲಿ ತಿಂತಾರೆ ಕಾರನು. ಇದೇನಿದು? ಇಲ್ಲಿಂದ ಇವಾಗ ನಾವು ಹೊರಟ್ವಿ ಇನ್ನೊಂದು ದೇವಸ್ಥಾನಕ್ಕೆ, ಅಂದರೆ ಚಿಕ್ಕ ತಿರುಪತಿಗೆ. ನಾವು ಹೋಗೋ ಪ್ಲ್ಯಾನ್ ಇದ್ದಿದ್ದೆ ಚಿಕ್ಕ ತಿರುಪತಿಗೆ. ಆನ್ ದ ವೇ ಹೋಗ್ತಾ ಇರೋದ್ರಿಂದ ಹಾಗೆ ಇಲ್ಲಿ ಸೂರ್ಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು ಹಸ್ಬೆಂಡು. ಆದರೆ ಇವಾಗ ಸೂರ್ಯನ ದೇವಸ್ಥಾನ ಪೂಜೆ ಎಲ್ಲ ಆಯಿತು. ಇವಾಗ ತಿರುಪತಿಗೆ ಹೊರಟ್ವಿ, ಚಿಕ್ಕ ತಿರುಪತಿಗೆ. ಆಲ್ರೆಡಿ ಟೈಮ್ 12:30, 1 o'clock ಆಗೋಗಿತ್ತು. ತಿಂಡಿ ಕೂಡ ಮಾಡಿರಲಿಲ್ಲ. ನಾವು ಮನೇಲಿ ಕಾಫಿ, ಬಿಸ್ಕೆಟು, ರಸ್ಕು ಈ ಥರ ಎಲ್ಲ ತಿಂದು ಬಂದಿದ್ದು. ಅದು ತಿಂದು ಬಂದಿದ್ದರಿಂದ ಏನು ಅಷ್ಟು ಹಸು ಅಂತ ಏನು ಅನ್ನಿಸ್ಲಿಲ್ಲ. ಮತ್ತು ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ದರು, ಗೋಧಿ ಹುಗ್ಗಿ ಸ್ವೀಟು ತುಂಬ ಚೆನ್ನಾಗಿತ್ತು, ತಿಂದಿದ್ವಲ್ಲ. 1 o'clock ಆಗಿತ್ತು. ಇನ್ನೇನು ತಿರುಪತಿ ರೀಚ್ ಆಗೋದು ಇನ್ನೂ ಲೇಟ್ ಆಗುತ್ತೆ. ಹಾಗೆ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಊಟದ ಟೈಮ್ ಆಗಿರೋದ್ರಿಂದ ಸರಿ ಎಲ್ಲರೂ ಹಾಗೆ ಊಟ ಮಾಡಿಕೊಂಡೇ ಹೋಗ್ಬಿಡೋಣ ಅಂದ್ಬಿಟ್ಟು ಇವಾಗ ಎಲ್ಲರೂ ಊಟ ತೊಗೊಂಡಿದ್ದೀವಿ. ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಹೊರಡ್ತೀವಿ ಚಿಕ್ಕ ತಿರುಪತಿಗೆ. ಮತ್ತು ಮಗಳು ಸ್ವಲ್ಪ ಫ್ರೂಟ್ಸ್ ಕೂಡ ತೊಗೊಂಡಿದ್ಲು, ಫ್ರೂಟ್ಸ್ ಕೂಡ ತಿಂದಳು. ಅದು ಕೇರಳ ಸೈಡ್ ಸಿಗುತ್ತೆ, ಅದು ತುಂಬ ಕಡೆ ಹುಡುಕ್ತಾ ಇದ್ಲು, ಸಿಕ್ಕಿರಲಿಲ್ಲ, ಇಲ್ಲಿ ಸಿಕ್ತು, ತೊಗೊಂಡು ತಿಂದಳು. ಮತ್ತು ನೋಡಿ ನಾವು ಇವಾಗ ಚಿಕ್ಕ ತಿರುಪತಿಗೆ ರೀಚ್ ಆದ್ವಿ. ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ನಾವು ದೀಪಾವಳಿ ಟೈಮಲ್ಲಿ ಬಂದಿದ್ವಿ ಆಲ್ರೆಡಿ ಇಲ್ಲಿಗೆ, ವಿಡಿಯೋ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಏನು ದೊಡ್ಡ ತಿರುಪತಿ ಫೀಲಿಂಗ್ ಕೊಡುತ್ತಾ ಅದೇ ಥರ ಇದೆ ಇಲ್ಲೂ ಕೂಡ ದೇವಸ್ಥಾನ. ಅದೇ ಥರ ಒಂಥರ ಅದೇ ಫೀಲಿಂಗು ಇಲ್ಲಿ ಕೂಡ ನಮಗೆ ಸಿಗುತ್ತೆ ಅಂತಲೇ ಹೇಳ್ತೀನಿ. ಇಲ್ಲೂ ಕೂಡ ಹೋಸತಿ ಬಂದಾಗ ನಾವು ತುಲಾಭಾರ ಮಾಡಿಸಿದ್ವಿ, ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟಿದ್ರು. ಈ ಥರ ಎಲ್ಲ ರೌಂಡೆಲ್ಲ ಹೊಡೆದಿರಲಿಲ್ಲ ನಾವು. ಈ ಸತಿ ರೌಂಡ್ ಹೊಡ್ಕೊಂಡು ಹೋಗಿರೋದ್ರಿಂದ ಸ್ವಲ್ಪ ಏನೋ ದೂರ ಓಡಾಡ್ಕೊಂಡು ಬಂದ್ವೇನೋ ಅಂತ ಅನ್ನಿಸ್ತು. ಸತಿ ದರ್ಶನ ಮಾಡಿದ್ವಿ ಅಂತಲೇ ಅನ್ನಿಸ್ಲಿಲ್ಲ, ಯಾಕೆಂದ್ರೆ ಸಡನ್ನಾಗಿ ಹೋಗಿದ್ದರಿಂದ ಅಷ್ಟು ಏನೂ ಅನ್ನಿಸ್ಲಿಲ್ಲ. ಇವಾಗ ಸ್ವಲ್ಪ ರೌಂಡ್ ಹೊಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಏನು ದೊಡ್ಡ ತಿರುಪತಿಲಿ ಹೋಗ್ತೀವಲ್ಲ ಅದೇ ಥರ ಫೀಲಿಂಗ್ ಕೊಡ್ತೀವಿ. ಇಲ್ಲಿ ಕೂಡ ಇಲ್ಲೂ ಕೂಡ ಅದೇ ಥರ ಇದೆ ಸೇಮು. ದೊಡ್ಡ ತಿರುಪತಿಲಿ ಕೂಡ ಇದೇ ಥರ ಫೋಟೋ ಹಾಕಿ ಏನೇನೋ ಬೋರ್ಡೆಲ್ಲ ಹಾಕಿರ್ತಾರೆ, ಇಲ್ಲೂ ಕೂಡ ಅದೇ ಥರ. ಮತ್ತು ಆ ಸಾಂಗ್ ಕೂಡ ಹಾಕಿದ್ರು, ಅದರಿಂದ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಲಾಭಾರ ಮಾಡಿಸಿದ್ರೆ ಡೈರೆಕ್ಟ್ ಬಿಟ್ಬಿಟ್ರು. ಕ್ಯೂ ಇರ್ತದಲ್ಲ, ಆ್ಯಕ್ಚುಲಿ ನೋಡಪ್ಪ ಇಂಥ ಮೂರ್ತಿಗಳನ್ನು ಶೇಪ್ ಇರಬಾರ್ದು ಅಲ್ಲಿಗೆ. ಇಲ್ಲೇ ಎಲ್ಲ ಕುತ್ಕೊಂಡಿದ್ದೆ ನಾವಲ್ಲ, ಇವನು ಋತ್ವಿಕ್ ಬಂದಾಗ, ಋತ್ವಿಕ್ ಇದು ಫಂಕ್ಷನಿಗೆ ಬಂದಾಗ ಇಲ್ಲೇ ಎಲ್ಲ ಕೂತಿದ್ದೆ. ರಶ್ ಇತ್ತು ಅವಾಗ. ನಿನಗೆ ಗೊತ್ತಿಲ್ಲಪ್ಪ, ನೆನಪಿಲ್ಲ, ನೀನು ಚಿಕ್ಕವನ. ಒಂದು 2 ವರ್ಷನ ಕಣ್ಣಿಗೆ ಮಾಡಿಬಿಡ್ತಾರೆ ಎಲ್ಲ ಮತ್ತೆ. ನೆಕ್ಸ್ಟು ನಾವು ತಿರುಪತಿಗೆ ಹೋಗೋ ಪ್ಲ್ಯಾನ್ ಕೂಡ ಇದೆ. ಆಲ್ರೆಡಿ ನಾವು ಹೋಗಿ ಬಂದಿದ್ದೀವಿ, ಆ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರ್ತವೆ ನೋಡಿ. ಬೆಟ್ಟ ಕೂಡ ಹತ್ತಿದ್ದೀವಿ ಸತಿ. ಹೋದ ಸತಿ ಬೆಟ್ಟ ಹತ್ತೋ ಪ್ಲ್ಯಾನ್ ಇತ್ತು, ಹತ್ತಕ್ಕಾಗಿಲ್ಲ. ಈ ಸತಿ ಸತಿ ಅಂದ್ಕೊಂಡಿದ್ದೆಲ್ಲ ಈ ಸತಿ ಎಲ್ಲ ಈಡೇರಿಸ್ಕೊಂಡು ಬಂದಿದ್ದೀವಿ. ವಿಡಿಯೋಸ್ಗಳು ಕೂಡ ಮಾಡಿದ್ದೀನಿ, ಮುಂದೆ ಆ ವಿಡಿಯೋಸ್ಗಳು ಬರುತ್ತೆ ನೋಡಿ, ಎಂಜಾಯ್ ಮಾಡಿ ನೀವು ಕೂಡ. ಈ ತಿರುಪತಿಗೆ ಹೋಗಿ ಬಂದ ಒಂದು ವಾರಕ್ಕೆ 3-4 ಡೇಸ್ಗೆ ಅಲ್ಲಿಗೆ ಹೋಗಿದ್ದು. ನೆಕ್ಸ್ಟ್ ವಿಡಿಯೋ ಅದೇ ವಿಡಿಯೋ ಆಗಿರುತ್ತೆ. ತೆಗಿ ಹೆಂಗದ
ತಿರುಪತಿ ದರ್ಶನ ಎಲ್ಲ ಆಯಿತು. ನೆಕ್ಸ್ಟು ನಾವು ಬಂದಿದ್ದೀವಿ ಒಂದು ಹಳ್ಳಿಗೆ. ಒಂದು ಹಳ್ಳೀಲಿ ಈ ಸತಿ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ವಿ. ಪರ್ಚೇಸಿಂಗ್ ಎಲ್ಲ ಆಯಿತು. ಇವಾಗ ನಾವು ಕೂಡ ಹೊರಡ್ತಾ ಇದ್ದೀವಿ. ಫಸ್ಟ್ ಟೈಮು ಈ ಥರ ಹಳ್ಳೀಲಿ ಶಾಪಿಂಗ್ ಮಾಡಿದ್ದಿದ್ದು. ಏನೋ ಒಂಥರ ಹೊಸ ಚೇಂಜಸ್ ಅಂತ ಅನ್ನಿಸ್ತು. ಇವಾಗ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ಸ್ 5:30 6 o'clock ಆಗೋಗಿತ್ತು ಟೈಮು. ಇವಾಗ ರೀಸೆಂಟಾಗಿ ತಾನೇ ಕೆಂಪೇಗೌಡ ಜಯಂತಿ ಆಗಿತ್ತಲ್ವ, ಇಲ್ಲಿ ನೋಡ್ತಾ ಇರ್ಬೋದು ಕೆಂಪೇಗೌಡ ಸ್ಟ್ಯಾಚು ಕೂಡ ಇದೆ. ಇದು ಕೂಡ ಬೆಂಗಳೂರಿಗೆ ಸೇರಿದೆ ಅಂತ ನಾನು ಅಂದ್ಕೊಂಡೆ. ಯಾಕೆಂದರೆ ಇಲ್ಲೂ ಕೂಡ ಕೆಂಪೇಗೌಡ ಜಯಂತಿ ಉತ್ಸವ ಆಚರಣೆ ಮಾಡಿದ್ರಿಂದ. ಮತ್ತು ಇಲ್ಲಿ ಪುನೀತ್ ಸರ್ದು ಇದು ಕೂಡ ಇತ್ತು ಸ್ಟ್ಯಾಚು. ಅದನ್ನೇನು ವಿಡಿಯೋ ಮಾಡಲಿಲ್ಲ. ನಾವು ಬಂದಿರೋದು ಕೋಲಾರ ಸೈಡು. ಇದು ಕೋಲಾರ ಸೈಡ್ ಹೆಚ್ಚಿಗೆ ರೋಸ್ ಬೆಳೀತಾರೆ. ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ರೋಸ್ ಗಿಡಗಳೇ. ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣಕ್ಕೆ ನೋಡ್ತಾ ಇರ್ಬೋದು ಲಿಯೋ ಸಿಂಬನ ಫುಲ್ಲು ಯಾವ ಥರ ಒಂಥರ ಅವರು ನೋಡ್ತಾಯಿದ್ರೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಅವ್ನು ಮಲಗಿದ ಸುಮ್ಮನೆ ಹೋಗಿ ಇವಳು ಹೋಗ್ಬಿಟ್ಟು ಅವನ್ನೆಲ್ಲ ಫುಲ್ಲು ನೆಕ್ಕುತ್ತಾ ಇದ್ದಾಳೆ. ಮುಖ ಎಲ್ಲ ಎಷ್ಟು ಲವ್ ಮಾಡ್ತಾರೆ ಅನ್ನೋದನ್ನ, ಒಂಥರ ಪ್ರಾಣಿಗಿರೋ ಒಂದು ಪ್ರೀತಿ ಮನುಷ್ಯಂಗಿಲ್ವಲ್ಲ ಅಂತ ಅನ್ನಿಸ್ತಾ ಆ ಒಂದು ಕ್ಷಣ ಅವರು ಇಬ್ಬರು ಆ ಥರ ಇದು ಮಾಡ್ತಾ ಇರೋದು ನೋಡಿ. ಹಾಗೆ ಖುಷಿ ಕೂಡ ಮಾತಾಡಿಸ್ತಾ ಇದ್ಲು, ಲಿಯೋ ಮಲಗಿರೋನು ಹೋಗಿ ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅಂತ. ನೋಡಿ ಯಾವ ಥರ ಪ್ರಾಣಿಗಳು, ಆ ಒಂದು ಬಾಂಡಿಂಗ್ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು ಮನುಷ್ಯನ ಹತ್ರ ಇರೋದಿಲ್ಲ. ಮನೆಗೆ ಬಂದಮೇಲೆ ನಂತರ ನಾವು ಇವಾಗ ನೈಟ್ ಊಟಕ್ಕೆ ಹೋಟೆಲಿಂದನೇ ತರಿಸಿದ್ವಿ. ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ 8:30 9 o'clock ಆಗೋಗಿತ್ತು ಟೈಮು. ಸ್ವಲ್ಪ ದೂರನೇ ಇದ್ದಿದ್ದರಿಂದ ಬರೋದು ಲೇಟ್ ಆಯಿತು. ಅದರಿಂದ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ಜೇ ತರಿಸಿದ್ವಿ. ಓಕೆ ಫ್ರೆಂಡ್ಸ್, ನಾನು ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸದಾಗೆ ನೋಡ್ತಾ ಇರೋವಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ನಮಗೂ ಕೂಡ ಮೋಟಿವೇಟ್ ಆಗ್ತೀವಿ. ಓಕೆ, ಬಾಯ್ ಬಾಯ್, ಟೇಕ್